ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸುವೇಗ ಭಾಗ 1 ಗಣಿತ 7ನೇ ತರಗತಿಯ ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು ಭಾಷಾಭ್ಯಾಸಗಳ ಉತ್ತರಗಳನ್ನು ವಿವರಣೆ ಮುಖಾಂತರ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಒಂದು ವಿಡಿಯೋ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಯ ಪೋಷಕರಿಗೆ ಉಪಯುಕ್ತವಾಗುತ್ತದೆ. ಪರಿವಿಡಿ ಘಟಕದ ಹೆಸರು, ಅಧ್ಯಾಯ 1 ಪೂರ್ಣಾಂಕಗಳು, ಭಿನ್ನರಾಶಿಗಳು ಮತ್ತು ದಶಮಾಂಶಗಳು, ದತ್ತಾಂಶ ನಿರ್ವಹಣೆ, ಸರಳ ಸಮೀಕರಣಗಳು, ರೇಖೆಗಳು ಮತ್ತು ಕೋನಗಳು, ತ್ರಿಭುಜ ಮತ್ತು ತ್ರಿಭುಜದ ಗುಣಲಕ್ಷಣಗಳು, ತ್ರಿಭುಜಗಳ ಸರ್ವಸಮತೆ ಮತ್ತು ಪರಿಮಾಣಗಳ ಹೋಲಿಕೆ, ಈ ರೀತಿಯಾದಂತಹ ಅಧ್ಯಯನಗಳ ಒಂದು ಭಾಷಾಭ್ಯಾಸದ ಒಂದು ಉತ್ತರವನ್ನು ವಿವರಣೆ ಮುಖಾಂತರ ತಿಳಿಯೋಣ. ಅಧ್ಯಾಯ 1 ಪೂರ್ಣಾಂಕಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಬಹು ಆಯ್ಕೆ ಉತ್ತರಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಸರಿಯಾದ ಉತ್ತರದ ಆಯ್ಕೆಯನ್ನು ಕೊಟ್ಟಿರುವ ಬಾಕ್ಸ್ನಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಪ್ರಶ್ನೆ ಸಂಖ್ಯೆ 1, ಇಲ್ಲಿ ಕೊಟ್ಟಿರುವ ಯಾವ ಎ ಮತ್ತು ಬಿ ಬೆಲೆಗಳಿಗೆ ಈ ರೀತಿಯಾದಂತಹ ಉತ್ತರ ಅಂತ ಹೇಳಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಎ = 21, ಬಿ = 18. ಸಂಕಲನದ ಒಂದು ಅನಂತಾಂಶವು, ಇದಕ್ಕೆ ಸರಿಯಾದಂತಹ ಉತ್ತರ 0. 2 ಪೂರ್ಣ ಸಂಖ್ಯೆಗಳ ಮೊತ್ತವು ಯಾವಾಗಲೂ ಒಂದು ಪೂರ್ಣ ಸಂಖ್ಯೆ ಆಗಿರುತ್ತೆ. ಹಾಗೆ ಈ ಕೆಳಗಿನ ಸಮೀಕರಣದಲ್ಲಿ ಬಳಸಿರುವ ನಿಯಮವನ್ನು ಗುರುತಿಸಿ. ಎ 2 × 13 + 8 × 13 = 2 + 8 × 13. ಇದು ಸಮೀಕರಣದಲ್ಲಿ ಪರಿವರ್ತನಾ ಸಮೀಕರಣ ಅಂತ ನಾವು ಸುಲಭವಾಗಿ ಗುರುತಿಸಬಹುದು. ಹಾಗೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? 7/0 = 7, ಇದು ಕೂಡ ತಪ್ಪು. ಹಾಗೆ ಇಲ್ಲಿ 0ಯಿಂದ ನಾವು 7ನ್ನು ಭಾಗಿಸಿದಾಗ 0, ಇದು ಸರಿಯಾದಂತಹ ಉತ್ತರ. ಹಾಗೆ ಇಲ್ಲಿ ಈ ಕೆಳಗಿನವುಗಳಲ್ಲಿ 0ಗೆ ಸಮನಾಗಿಲ್ಲದಿರುವುದು, ಇದಕ್ಕೆ ಸರಿಯಾದಂತಹ ಉತ್ತರ 9 + 0. ಅಂದರೆ ಇಲ್ಲಿ 0 ಎನ್ನುವಂತಹ ಸಂಖ್ಯೆ ಬರಬಾರ್ದು. 0ಯಿಂದ 0ಯನ್ನು ಗುಣಿಸಿದಾಗ 0 ಬರುತ್ತೆ, ಹಾಗಾಗಿ ಇದು ಸಮ ಅಲ್ಲ. ಹಾಗಾಗಿ 3ರಿಂದ 0ಯನ್ನು ಭಾಗಿಸಿದಾಗ 0 ಬರುತ್ತೆ, ಇದು ಕೂಡ ಉತ್ತರ ಅಲ್ಲ. 7ರಿಂದ 7ನ್ನು ನಾವು ಕಳೆದಾಗ 0 ಬರುತ್ತೆ, ಇದು ಕೂಡ ಉತ್ತರ ಅಲ್ಲ. ಹಾಗೆ 9ನ್ನು 0ಗೆ ಕೂಡಿದಾಗ 9 ಬರುತ್ತೆ, ಹಾಗಾಗಿ ಇದು 0ಗೆ ಸಮನಾಗಿರುವುದಿಲ್ಲ, ಹಾಗಾಗಿ ಇದು ಉತ್ತರ ಸರಿಯಾಗಿದೆ. ಹಾಗೆ ಗುಂಪಿಗೆ ಸೇರದೇ ಇರುವಂತಹ ಗಳನ್ನು ಗುರುತಿಸಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ವಿವರಣೆ ಮುಖಾಂತರ ನೋಡೋದಾದರೆ 25 + × -30, 25 + × -30. ಹಾಗಾಗಿ ಇಲ್ಲಿ 25ರಲ್ಲಿ 30ನ್ನು ಕಳೆದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ -5. ಹಾಗೆ -4 - × -37, ಹಾಗಾಗಿ -42, -+37. ಹಾಗೆ ಇಲ್ಲಿ 42ರಿಂದ 37ನ್ನು ಕಳೆದಾಗ ದೊಡ್ಡ ಸಂಖ್ಯೆ ಚಿಹ್ನೆ -35. ಹಾಗೆ ಇಲ್ಲಿ 40/-8, 8ರಿಂದ 40ನ್ನು ಭಾಗಿಸಿದಾಗ 8 × 5 = 40. ಆಗ ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ -8 ಇದೆ, ಹಾಗಾಗಿ ಇಲ್ಲಿ -5ನ್ನು ಮಾಡ್ಕೊತೀವಿ. ಹಾಗೆ ಇಲ್ಲಿ -5 × -1, ಇಲ್ಲಿ -× +5 = 5. ಅಂದರೆ ಇಲ್ಲಿ ವ್ಯತ್ಯಾಸವನ್ನು ನೋಡೋದಾದರೆ ಇಲ್ಲಿ -5 -5 -5, ಇದು ಮಾತ್ರ +5 ಇದೆ, ಹಾಗಾಗಿ ಉತ್ತರ ಇ.
ಹಾಗಾಗಿ ಉತ್ತರ ಇ. ಎ ಮತ್ತು ಬಿ ಪೂರ್ಣಾಂಕಗಳಾಗಿದ್ದರೆ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಪೂರ್ಣಾಂಕವನ್ನು ಯಾವಾಗಲೂ ಪಡೆಯಲಾಗುವುದಿಲ್ಲ? ಇದಕ್ಕೆ ಸರಿಯಾದಂತಹ ಉತ್ತರ ಎ ಡಿವೈಡೆಡ್ ಬೈ ಬಿ. ಅಂದರೆ ಇಲ್ಲಿ ನಾವು ಪೂರ್ಣಾಂಕವನ್ನು ಸಂಕಲನದ ಮುಖಾಂತರ ಅಂದರೆ ಕೂಡುವ ಎ ಪ್ಲಸ್ ಬಿ ಮುಖಾಂತರ ಪಡೆಯುತ್ತೇವೆ, ಗುಣಾಕಾರದ ಮುಖಾಂತರ ಪಡೆಯುತ್ತೇವೆ ಮತ್ತು ವ್ಯವಕಲನದ ಒಂದು ಲೆಕ್ಕವನ್ನು ಮಾಡುವಾಗ ನಾವು ಪೂರ್ಣಾಂಕವನ್ನು ಪಡೆಯುತ್ತೇವೆ. ಆದರೆ ನಾವು ಭಾಗಾಕಾರದಲ್ಲಿ ನಾವು ಪೂರ್ಣಾಂಕಗಳನ್ನು ಪಡೆಯಲು ಸಾಧ್ಯವಿಲ್ಲ. ಹಾಗೆ -1 ಮತ್ತು -40 ಗುಣಲಬ್ಧ, ಇದಕ್ಕೆ ಸರಿಯಾದಂತಹ ಉತ್ತರ 40. ಅದೇ ರೀತಿಯಾಗಿ ಈ ಒಂದು ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಉತ್ತರಿಸಿದ್ದೇನೆ. ಒಂದು ಸಂಖ್ಯೆಯ ಸಂಕಲನದ ವಿಲೋಮ -a ಆಗಿದ್ದರೆ ಆ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಇದೆ. ಅದಕ್ಕೂ ಕೂಡ ಉತ್ತರವನ್ನು ಉತ್ತರಿಸಿದ್ದೇನೆ. ಹೀಗೆ ಎಲ್ಲ ಪ್ರಶ್ನೆಯ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಬಹುದು. ಹಾಗೆ ಹೊಂದಿಸಿ ಉತ್ತರವನ್ನು ಬರೆಯಿರಿ. ಹಾಗೆ ತಾಪಮಾನವನ್ನು ಕಂಡುಹಿಡಿಯುವಂತಹ ಲೆಕ್ಕ. ಅಧ್ಯಾಯ 2 ಭಿನ್ನರಾಶಿಗಳು ಮತ್ತು ದಶಮಾಂಶಗಳು. ಈ ಒಂದು ಪ್ರಶ್ನೆಯಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಬಹು ಆಯ್ಕೆ ಉತ್ತರಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಚೌಕದಲ್ಲಿ ಉತ್ತರವನ್ನು ಬರೆಯಬೇಕಾಗುತ್ತದೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಿ 3x4 ಹಾಗೆ ಒಂದು ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 7 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್. ಅದರ ಒಂದು ವಿಸ್ತೀರ್ಣವನ್ನು ತಿಳಿಸಿಕೊಡಿ, ವಿಸ್ತರಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಸಿ 28 ಸೆಂಟಿಮೀಟರ್. ಕೆಳಗಿನ ಭಿನ್ನರಾಶಿಗಳಲ್ಲಿ ಅತ್ಯಂತ ದೊಡ್ಡ ಭಿನ್ನರಾಶಿ. ಇದಕ್ಕೆ ಸರಿಯಾದಂತಹ ಉತ್ತರ 6/5. ಇದು ಸರಿಯಾದಂತಹ ಉತ್ತರ. ಹಾಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನೋಡಬಹುದು. ಹಾಗೆ p+q ಸಮಾನವಾದಂತಹ ಭಿನ್ನರಾಶಿ. ಇದಕ್ಕೆ ಸರಿಯಾದಂತಹ ಉತ್ತರ q/p+1 q/p+p. ಇದಕ್ಕೆ ಸರಿಯಾದಂತಹ ಉತ್ತರ q/p+1. ಇದಕ್ಕೆ ಸರಿಯಾದಂತಹ ಸಮಾನವಾದಂತಹ ಭಿನ್ನರಾಶಿಯನ್ನು ಹೊಂದಿದೆ. ಹಾಗೆ ಚೌಕದ ಒಂದು ಬಾಹು, ಅದರ ಸುತ್ತಳತೆ, ಹಲವಾರು ಪ್ರಶ್ನೆಗಳನ್ನು ನೋಡಬಹುದು. ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹಾಗೆ ವೃತ್ತಗಳಿಗೆ ಭಿನ್ನರಾಶಿಗಳ ಅನುಸಾರವಾಗಿ ಬಣ್ಣಗಳನ್ನು ತುಂಬಿ. ಸಮಾನ ಭಿನ್ನರಾಶಿಯ ವಿಲೋಮ ಯಾವುದಾಗಿರುತ್ತದೆ ಎನ್ನುವಂತಹ ಒಂದು ವಿಸ್ತರಣಾ ರೂಪ, ಸಂಖ್ಯೆಗಳ ಒಂದು ವಿಸ್ತರಣಾ ರೂಪ. ಭಿನ್ನರಾಶಿಗಳ ಸಂಕ್ಷಿಪ್ತ ರೂಪವನ್ನು ಬರೆಯಿರಿ. ಗಣಿತ ವಿಷಯದಲ್ಲಿ ನಾವು ಮೊದಲು ಮಗ್ಗಿಗಳನ್ನು ಕಲಿಬೇಕು. ಇದರಿಂದ ಗಣಿತ ವಿಷಯ ಸುಲಭವಾಗುತ್ತದೆ. ಅಧ್ಯಾಯ 3 ದತ್ತಾಂಶ ನಿರ್ವಹಣೆ. ಪ್ರತಿ ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಿದೆ. ಸರಿಯಾದ ಉತ್ತರವನ್ನು ಆರಿಸಿ ಚೌಕದಲ್ಲಿ ಬರಿಬೇಕು. ಉತ್ತರವನ್ನು 2
ಪಾತ್ರೆಗಳಲ್ಲಿ ಅನುಕ್ರಮವಾಗಿ 20 ಲೀಟರ್ ಮತ್ತು 60 ಲೀಟರ್ ಹಾಲು. ಇದಕ್ಕೆ ಸರಿಯಾದಂತಹ ಉತ್ತರ 60 ಲೀಟರ್. ಹಾಗೆ ದತ್ತಾಂಶದಲ್ಲಿ ಗರಿಷ್ಠ ಮತ್ತು ಕನಿಷ್ಠ ಪ್ರಾಪ್ತಾಂಕಗಳ ನಡುವಿನ ವ್ಯತ್ಯಾಸವನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳು: ಆವೃತ್ತಿ, ಗಾತ್ರ, ವ್ಯಾಪ್ತಿ, ರೂಢಿ ಬೆಲೆ. ಇದಕ್ಕೆ ಸರಿಯಾದಂತಹ ಉತ್ತರ ವ್ಯಾಪ್ತಿ ಅಂತ ಕರೀತಾರೆ. ಹಾಗೆ 1, 2, 3, 4, 5 ಈ ದತ್ತಾಂಶದ ಸರಾಸರಿ. ಇದಕ್ಕೆ ಸರಿಯಾದಂತಹ ಉತ್ತರ 3. ಹಾಗೆ 3, 4, 5, 6, 7, 3, 4 ಈ ದತ್ತಾಂಶದ ಮಧ್ಯಾಂಕ ಕಂಡುಹಿಡಬೇಕು ಅಂತಂದರೆ ಇದನ್ನು ಏರಿಕೆ ಕ್ರಮದಲ್ಲಿ ಬರ್ಕೊಳ್ಬೇಕು. ಏರಿಕೆ ಕ್ರಮದಲ್ಲಿ ಬರ್ಕೊಂಡ ನಂತರ ನಮಗೆ ಬರುವಂತಹ ಉತ್ತರ 6. ಹಾಗೆ 3 ಪ್ರಾಪ್ತಾಂಕಗಳ ಸರಾಸರಿಯು. ಇದಕ್ಕೆ ಸರಿಯಾದಂತಹ ಉತ್ತರ ಹಾಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಬಹುದು. ಹಾಗೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಗರಿಷ್ಠ ಮತ್ತು ಕನಿಷ್ಠ ಪ್ರಾಪ್ತಾಂಕಗಳ ನಡುವಿನ ವ್ಯತ್ಯಾಸವನ್ನು ವ್ಯಾಪ್ತಿ ಅಂತ ಕರೀತಾರೆ. ಹಾಗೆ ಒಂದು ದತ್ತಾಂಶದ ಸರಾಸರಿಯು ಕನಿಷ್ಠ ಮತ್ತು ಗರಿಷ್ಠ ಪ್ರಾಪ್ತಾಂಕಗಳ ನಡುವೆ ಬರುತ್ತದೆ. ಹಾಗೆ ಸ್ತಂಭ ಲೇಖನಗಳಲ್ಲಿ ಸ್ತಂಭಗಳು ಪ್ರತಿನಿಧಿಸುವುದು 0. ಅದೇ ರೀತಿಯಾಗಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂತಹದ್ದು. ದತ್ತಾಂಶದ ದ್ವಿ ಆಯತ ಚಿತ್ರವನ್ನು ರಚಿಸಿ. ಕೋಷ್ಟಕವನ್ನು ಭರ್ತಿ ಮಾಡಿ. ಆ ಒಂದು ಕೋಷ್ಟಕಕ್ಕೆ ಸರಿಯೊಂದುವಂತೆ ದ್ವಿ ಆಯತದ ನಕ್ಷೆಯನ್ನು ಪ್ರತಿನಿಧಿಸುವುದು. ಅದಕ್ಕೆ ಕೊಟ್ಟಿರುವಂತಹ ಉತ್ತರಗಳನ್ನು ಬರೆಯುವುದು. ಶಾಲೆಯ ಚಟುವಟಿಕೆಯ ಕಾರ್ಯಕ್ಷಮತೆಯ ಕುರಿತು ಒಂದು ಕೋಷ್ಟಕ. ಆ ಕೋಷ್ಟಕಕ್ಕೆ ಅನುಗುಣವಾಗಿ ಪ್ರಶ್ನೆಗಳು. ಸರಿ ತಪ್ಪುಗಳು. ಅಧ್ಯಾಯ 4 ಸರಳ ಸಮೀಕರಣಗಳು. ಪ್ರತಿ ಪ್ರಶ್ನೆಗೆ 4 ಸರಿಯಾದಂತಹ ಉತ್ತರಗಳನ್ನು ಆರಿಸಿ ಬರೆಯುವಂತಹ ಪ್ರಶ್ನೆಗಳು. ಬಿಡಿಸಿ ಬರೆದು ಉತ್ತರವನ್ನು ಬರೆಯುವಂತಹದ್ದು. ಹಾಗೆ ಇನ್ನುಳಿದಂತಹ ಪ್ರಶ್ನೆಗಳಿಗೆ ಉತ್ತರ. ಈ ಒಂದು ಸಮೀಕರಣದ ಬೀಜೋಕ್ತಿಗಳ ಒಂದು ಹೇಳಿಕೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಬೀಜೋಕ್ತಿಗಳು ಇವುಗಳನ್ನು ಹೊಂದಿಸಿ ಬರೆಯುವಂತಹದ್ದು. ನಾನು ವಿಡಿಯೋದಲ್ಲಿ ಕೇವಲ ಉತ್ತರಗಳನ್ನು ಮಾತ್ರ ಹೇಳುವಂತಹ ಪ್ರಯತ್ನ, ಹಾಗೆ ಸ್ವಲ್ಪ ವಿವರಣೆಯನ್ನು ಕೂಡ ಮಾಡಿದ್ದೇನೆ. ನಿಮಗೆ ಪ್ರತಿ ಪ್ರಶ್ನೆ ವಿವರಣೆ ಬೇಕು ಅಂತಂದರೆ ಇನ್ನೂ ಹಲವಾರು ವಿಡಿಯೋಗಳಲ್ಲಿ ನಾವು ವಿಷಯವನ್ನು ತಿಳ್ಕೊಂಡು ವಿಡಿಯೋವನ್ನು ಲೇಖಗಳನ್ನು ಬಿಡಿಸಬಹುದು. ಸೂಕ್ತ ಚಿಹ್ನೆಯನ್ನು ಬಳಸಿ ಚೌಕದಲ್ಲಿ ಭರ್ತಿ ಮಾಡಿ. ಒಂದು ಆಯತದ ಉದ್ದವು ಅದರ ಅಗಲಕ್ಕಿಂತ 17 ಸೆಂಟಿಮೀಟರ್ ಹೆಚ್ಚಾಗಿದೆ. ಅದರ ಸುತ್ತಳತೆ 234 ಸೆಂಟಿಮೀಟರ್. ಆದರೆ ಆಯತದ ಬಾಹುಗಳನ್ನು ಕಂಡುಹಿಡಿಯಿರಿ. ಇದಕ್ಕೆ ಉತ್ತರ. ಅದೇ ರೀತಿಯಾಗಿ ಇನ್ನುಳಿದಂತಹ ಪ್ರಶ್ನೆಗಳಿಗೆ ಉತ್ತರ.
ಹೇಳಿಕೆಗೆ ಸಮೀಕರಣಗಳನ್ನು ಬರೆಯುವಂತಹದ್ದು. x ಮತ್ತು 5ರ ಮೊತ್ತ 12. ಇದಕ್ಕೆ ಸಮೀಕರಣ x + 5 = 12. ಈ ರೀತಿಯಾಗಿ ಸಮೀಕರಣಗಳಿಗೆ ಒಂದು ಹೇಳಿಕೆಗಳಿಗೆ ಸಮೀಕರಣವನ್ನು ಬರೆಯುವಂತಹದ್ದು. ಈ ಅಧ್ಯಯನಗಳ ಒಂದು ಅಧ್ಯಯನ ನಂತರ ಕಿರುಪರೀಕ್ಷೆ, ಆ ಪರೀಕ್ಷೆಯಲ್ಲಿ ಕೊಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳು. ಅಧ್ಯಾಯ 5 ರೇಖೆಗಳು ಮತ್ತು ಕೋನಗಳು. ಒಂದು ಛೇದಕವು ಎರಡು ಸಮಾಂತರ ಸರಳ ರೇಖೆಗಳನ್ನು ಛೇದಿಸಿದಾಗ ಉಂಟಾಗುವ ಅಂತರ್ಪರ್ಯಾಯ ಕೋನಗಳ ಜೋಡಿಗಳು ಸಮಾನವಾಗಿರುತ್ತದೆ. ಹಾಗೆ ಉತ್ತರ ಮತ್ತು ಪೂರ್ವ ದಿಕ್ಕುಗಳ ನಡುವೆ ಮತ್ತು ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕುಗಳ ನಡುವೆ ಉಂಟಾಗುವ ಕೋನಗಳು ಪರಿಪೂರಕಗಳಾಗಿವೆ. ಬಿಟ್ಟ ಸ್ಥಳಗಳನ್ನು ತುಂಬಿ. ಎರಡು ಸ್ವಯಂಪೂರಕ ಪಾರ್ಶ್ವಕೋನಗಳು ಡ್ಯಾಶ್ ಜೊತೆಯನ್ನು ಉಂಟುಮಾಡುತ್ತದೆ. ಪರ್ಯಾಯ ಅಂತರ್ಕೋನಗಳು ಡ್ಯಾಶ್ ಶೃಂಗವನ್ನು ಹೊಂದಿದೆ, ಬೇರೆ ಶೃಂಗಗಳನ್ನು ಹೊಂದಿದೆ. ಇದೇ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಬಹುದು. ಹಾಗೆ ನಕ್ಷೆಯಲ್ಲಿ ಇರುವಂತಹ ಒಂದು ಪ್ರಶ್ನೆಗೆ ಉತ್ತರ. ನಕ್ಷೆಯಲ್ಲಿನ ಎಲ್ಲ ಸ್ತಂಭಗಳ ಎತ್ತರ ಸಮನಾಗಿದೆಯೇ? ಇಲ್ಲ. ಯಾವ ವಿಷಯದಲ್ಲಿ ಗರಿಷ್ಠ ಸಾಧನೆ ಮಾಡಿರುವೆ? ದೈಹಿಕ ಶಿಕ್ಷಣ. ಯಾವ ವಿಷಯದಲ್ಲಿ ಕನಿಷ್ಠ ಸಾಧನೆ ಮಾಡಿರುವೆ? ವಿಜ್ಞಾನ. ಎಲ್ಲ ಸ್ತಂಭಗಳ ಎತ್ತರ ಸಮನಾಗಿಸಲು ನೀನು ಏನು ವಿಷಯಗಳಲ್ಲಿಯೂ ಗರಿಷ್ಠ ಅಂಕಕ್ಕಿಂತ ಎಷ್ಟು ಕಡಿಮೆ ಅಂಕ ಗಳಿಸಿರುವೆ? ಇದಕ್ಕೆ ಉತ್ತರ ಗರಿಷ್ಠ ಅಂಕಕ್ಕೆ ಸರಿ ತೂಗಿಸಿ ಸ್ತಂಭಲೇಖ ಚಿತ್ರವನ್ನು ಎಳೆಯಿರಿ ಅಂತ ಹೇಳಿದ್ದಾರೆ. ಅಂತಂದರೆ ಇಲ್ಲಿ ಗರಿಷ್ಠ ಅಂಕಕ್ಕೆ ಸರಿ ಹೊಂದುವಂತೆ ಸ್ತಂಭಲೇಖ ಚಿತ್ರವನ್ನು ಬರಿಬೇಕು. ಹಾಗೆ ಕೊಟ್ಟಿರುವ ಚಿತ್ರಗಳಲ್ಲಿ ಎರಡು ಸಮಾನಾಂತರ ರೇಖೆಗಳ ಸರಳ ರೇಖೆಗಳ ಮತ್ತು ಛೇದಕದಿಂದ ಛೇದಿಸಲ್ಪಟ್ಟಿದೆ. ಇವುಗಳಿಗೆ x ನ ಬೆಲೆಯನ್ನು ಕಂಡುಹಿಡಿಯುವುದು. ಜೋಡಿ ಕೋನಗಳನ್ನು ಹೆಸರಿಸಿ ಚಿತ್ರಗಳಿಗೆ ಹೆಸರುಗಳನ್ನು ಕೊಡುವಂತಹದ್ದು. ಅಧ್ಯಾಯ 6 ತ್ರಿಭುಜಗಳು ಮತ್ತು ತ್ರಿಭುಜದ ಗುಣಲಕ್ಷಣಗಳು. ಇದರಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಿಗೆ ಸರಿಯಾದಂತಹ ಉತ್ತರವನ್ನು ಆಯ್ಕೆ ಮಾಡಿ ಉತ್ತರವನ್ನು ಉತ್ತರಿಸುವಂತಹದ್ದು. ಅಂದರೆ ಇಲ್ಲಿ ಲಂಬಕೋನ ತ್ರಿಭುಜವು ಸಮದ್ವಿಬಾಹು ಆಗಿರುತ್ತದೆ ಕೆಲವೊಮ್ಮೆ. ಇದು ಸರಿಯಾದಂತಹ ಉತ್ತರ. ವಿಶಾಲ ಕೋನ ತ್ರಿಭುಜವು ಎರಡು ಲಂಬಕೋನಗಳನ್ನು ಒಳಗೊಂಡಿರುತ್ತದೆ. ಯಾವಾಗಲೂ ಇಲ್ಲ. ವಿಶಾಲ ಕೋನ ತ್ರಿಭುಜವು ಎರಡು ಲಂಬಕೋನಗಳನ್ನು ಒಳಗೊಂಡಿರುತ್ತದೆ. ಇದು ಯಾವಾಗಲೂ ಇಲ್ಲ. ಇದೇ ರೀತಿಯಾದಂತಹ ಒಂದು ಯಾವಾಗಲೂ, ಕೆಲವೊಮ್ಮೆ ಮತ್ತು ಯಾವಾಗಲೂ ಇಲ್ಲ ಎನ್ನುವಂತಹ ಉತ್ತರ, ಆ ಒಂದು ಪ್ರಶ್ನೆಗೆ ತಕ್ಕಂತೆ ಉತ್ತರವನ್ನು ಆಯ್ಕೆ ಮಾಡಬೇಕಾಗುತ್ತೆ. ಉಳಿದೆರಡು ಬಾಹುಗಳ ಮೊತ್ತ. ಬಾಹುಗಳ ಉದ್ದ. ತ್ರಿಭುಜಗಳ ವಿಧಗಳನ್ನು ಬರೆಯಿರಿ. ಇದು ಲಂಬಕೋನ ತ್ರಿಭುಜ. ಇದು ಸಮದ್ವಿಬಾಹು ತ್ರಿಭುಜ. ಅಂದರೆ ಎರಡು ಬಾಹುಗಳು ಸಮಾನವಾಗಿರುವಂತಹದ್ದು. ಸಮದ್ವಿಬಾಹು ತ್ರಿಭುಜ, ಎರಡು ಬಾಹುಗಳು ಸಮನಾಗಿದೆ. ಹಾಗೆ ಸಮದ್ವಿಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಲಂಬಕೋನ, ಅಂದರೆ ಲಂಬಕೋನವಾಗಿದ್ದು ಮತ್ತು ಎರಡು ಬಾಹುಗಳು ಸಮಾನವಾಗಿದೆ. ಹಾಗೆ ಇಲ್ಲಿ ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ಸಮಬಾಹು ತ್ರಿಭುಜ. ಹಾಗೆ ಕೆಳಗಿನ
ಲೆಕ್ಕಗಳನ್ನು ಬಿಡಿಸಿ ಉತ್ತರಿಸುವಂತಹದ್ದು. ಒಂದು ವಿಶಾಲ ಲಂಬಕೋನ ತ್ರಿಭುಜವನ್ನ ರಚಿಸಲು ಸಾಧ್ಯವೇ? ಹೌದು ಎಂದಾದರೆ ರಚಿಸಿರಿ, ಇಲ್ಲ ಎಂದಾದರೆ ಕಾರಣ ಕೊಡಿ. ಇಲ್ಲ, ಇಲ್ಲಿ ಎಳೆಯಲು ಸಾಧ್ಯವಿಲ್ಲ, ಏಕೆಂದರೆ ತ್ರಿಭುಜದ 3 ಕೋನಗಳಲ್ಲಿ ಒಂದು ಕೋನ ವಿಶಾಲ ಕೋನವಾಗಿದೆ. ಉಳಿದ 2 ಕೋನಗಳು ಮೊತ್ತ 90ಕ್ಕಿಂತ ಕಡಿಮೆ ಇರುತ್ತದೆ. ಹಾಗಾಗಿ ಇನ್ನೊಂದು ಕೋನ 90 ಲಂಬಕೋನ 90 ಡಿಗ್ರಿ ಅಂದರೆ ಲಂಬಕೋನ ಆಗಿರಲು ಸಾಧ್ಯವಿರುವುದಿಲ್ಲ. ಅದೇ ರೀತಿಯಾಗಿ ಉಳಿದಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಉತ್ತರಿಸಿದ್ದೇನೆ. ಕಾರ್ಡ್ಬೋರ್ಡ್ ಶೀಟಿನಿಂದ ತ್ರಿಭುಜವೊಂದನ್ನು ಕತ್ತರಿಸಿ ABC ಶೃಂಗವನ್ನು ಗುರುತಿಸುವಂತಹದ್ದು. ಇಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳು ಸರಿಯೇ ತಪ್ಪೇ ಎಂದು ತಿಳಿಸಿ ಕಾರಣವನ್ನು ಕೊಡಬೇಕಾಗುತ್ತೆ. ಅದಕ್ಕೆ ಉತ್ತರಗಳು: ಒಂದು ವಿಶಾಲ ಕೋನ ತ್ರಿಭುಜವು ಸಮದ್ವಿಬಾಹು ತ್ರಿಭುಜ ಆಗಿದೆ. ಕಾರಣ: ಯಾವಾಗಲೂ ಸಮದ್ವಿಬಾಹು ತ್ರಿಭುಜ ಆಗಲು ಸಾಧ್ಯವಿಲ್ಲ, ಕೆಲವೊಮ್ಮೆ ಆಗಿರಲು ಸಾಧ್ಯ. ಹೇಳಿಕೆಗಳಿಗೆ ಕಾರಣಗಳನ್ನು ಕೊಡುವಂತಹದ್ದು. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕಿರುಪರೀಕ್ಷೆ. ಅಧ್ಯಾಯ 7 ತ್ರಿಭುಜಗಳ ಸರ್ವಸಮಾನತೆ. ತ್ರಿಭುಜಗಳ ಸರ್ವಸಮಾನತೆಯ ಒಂದು ಅಧ್ಯಯನದಲ್ಲಿ ಈ ಒಂದು ಪ್ರಶ್ನೆಗಳು. ಚಿತ್ರದಲ್ಲಿ x ಮತ್ತು y ನ ಬೆಲೆಯನ್ನು ಕಂಡುಹಿಡಿಯಿರಿ. ಹಂತಗಳು, ಕಾರಣಗಳು. ಲಂಬಕೋನ ಕರ್ಣಬಾಹು. ಅಧ್ಯಾಯ 8 ಪರಿಮಾಣಗಳ ಹೋಲಿಕೆ. ಎ ಮತ್ತು ಬಿಗಳ ಜವವನ್ನು ಹೋಲಿಕೆ ಮಾಡಿ ಅಂತ ಕೇಳಿದ್ದಾರೆ. ಇದರಲ್ಲಿ ಆಟಿಕೆಯ ಜವವು 13 ಆಟಿಕೆಯ ಜವದ 1 ಅಂತ ಹೇಳಲಾಗಿದೆ. 40 60 ಇದಕ್ಕೆ ಉತ್ತರ. ಹಾಗೆ ಇಲ್ಲಿ ಕೊಟ್ಟಿರುವಂತಹ ಭಿನ್ನರಾಶಿಗಳ ಶೇಕಡಗಳನ್ನು ಬರಿಬೇಕಾಗುತ್ತೆ. ಶೇಕಡಾವಾರು ಸಂಖ್ಯೆ ಎಷ್ಟು ಎನ್ನುವಂತಹ ಲೆಕ್ಕವನ್ನು ಕಂಡುಹಿಡಿಯುವಂತಹದ್ದು. ಗಣಿತ ವಿಷಯದಲ್ಲಿ ಪರಿಪೂರ್ಣತೆಯನ್ನು ಹೊಂದಬೇಕು ಅಂತಂದರೆ ನಾವು ಗಣಿತ ವಿಷಯವನ್ನು ಏಕಾಗ್ರತೆಯಿಂದ ಕಲಿಬೇಕಾಗುತ್ತೆ. ಆಗ ಆ ವಿಷಯ ಸುಲಭವಾಗಿ ಅರ್ಥ ಆಗುತ್ತೆ. ಇಲ್ಲಿ ಕೊಟ್ಟಿರುವಂತಹ ಲೆಕ್ಕಗಳ ಒಂದು ಬೆಲೆಗಳನ್ನು ಕಂಡುಹಿಡಿಯುವಂತಹದ್ದು. ಮಾರಿದ ಬೆಲೆ, ಕೊಂಡ ಬೆಲೆ, ಲಾಭ, ನಷ್ಟ ಇವುಗಳನ್ನು ಕಂಡುಹಿಡಿಯುವಂತಹದ್ದು. ಇಲ್ಲಿ ರಿಯಾಯಿತಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹಾಗೆ ದಲ್ಲಾಳಿ ಹಣವನ್ನು ಕಂಡುಹಿಡಿಯಿರಿ, ಲಾಭ ನಷ್ಟವನ್ನು ಕಂಡುಹಿಡಿಯಿರಿ ಎನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಉತ್ತರಿಸಿದ್ದೇನೆ. ಕೇವಲ ಉತ್ತರವಷ್ಟೇ ಬೇಕು ಅಂತಂದರೆ ಈ ವಿಡಿಯೋವನ್ನು ನೋಡಿ ಉತ್ತರಗಳನ್ನು ಬರ್ಕೊಳ್ಬಹುದು.
ಕಿರುಪರೀಕ್ಷೆ